ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಡ್ಯ ಜಿಲ್ಲೆಯಲ್ಲಿ ಬೆಳಗ್ಗೆನೆ ಕಾವೇರಿಯ ಕಿಚ್ಚು ಜೋರಾಗಿದೆಯಂತೆ. ರೈತರು ಪಾಪ ನಿದ್ದೆ ಕೂಡ ಮಾಡಿರಲ್ಲ. ಯಾಕಂದ್ರೆ ಕಾವೇರಿ ನೀರು ನಮಗೆ ಇಲ್ಲದೆ ಇರುವಾಗ ಹೇಗೆ ಹಂಚಿಕೆ ಮಾಡಕ್ ಸಾಧ್ಯ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಕೆಆರ್ಎಸ್ ಡ್ಯಾಂ ಬಳಿ ಭಾರಿ ಭದ್ರತೆ ಜೊತೆಗೆ ಹೋರಾಟ ಬೆಳಗ್ಗೆಯಿಂದಲೇ ಪ್ರಾರಂಭ ಆಗಿದೆ. ವಿವಿಧ ಸಂಘಟನೆಯವರು ಡ್ಯಾಂ ಗೇಟ್ ಬಳಿ ಧರಣಿ ಕೂತ್ಕೊಂಡಿದ್ದಾರಂತೆ. ಬೆಳಗ್ಗೆಯೇ ಗೇಟ್ ಮುಂದೆಯೇ ಉರುಳು ಸೇವೆ ಮಾಡಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ರೈತರು ಮತ್ತು ವಿವಿಧ ಸಂಘಟನೆಯವರು. ಮಂಡ್ಯ ಜಿಲ್ಲೆಯಲ್ಲಿ ಬೆಳಗ್ಗೆನೆ ಜೋರಾಗ್ಬಿಟ್ಟಿದೆ ಕಾವೇರಿಯ ಕಿಚ್ಚು. ಜೀವ ಕೊಡ್ತೀವಿ ಬಿಟ್ರೆ ಕಾವೇರಿ ನೀರು ಹಂಚಿಕೆ ಸದ್ಯಕ್ಕೆ ಸಾಧ್ಯವೇ ಇಲ್ಲ ಅಂತ ರೈತರು ಪಟ್ಟು ಹಿಡಿದಿರೋದು. ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ ಆಗೋ ರೀತಿಯಲ್ಲಿ ಸರ್ಕಾರಗಳು ನಡೆದುಕೊಳ್ಳುತ್ತೆ, ರಾಜ್ಯದ ಪ್ರತಿನಿಧಿಗಳು ನಡೆದುಕೊಳ್ತಾರೆ. ಇದರ ಮನವರಿಕೆ ಮಾಡ್ಕೊಳ್ಳುವಲ್ಲಿ ಬರೀ ನಮ್ಮ ರಾಜ್ಯನೇ ಯಾಕೆ ಫೇಲ್ಯೂರ್ ಆಗುತ್ತೆ ಪದೇ ಪದೇ ಅನ್ನೋದನ್ನ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಕುಡಿಯೋದಕ್ಕೆ ನೀರಿಲ್ಲ, ಕೃಷಿಗೂ ಇದನ್ನೇ ನೆಚ್ಕೊಂಡಿರೋದು ಮಂಡ್ಯ ಮೈಸೂರು ಭಾಗದ ರೈತರು. ಅಂಥದ್ರಲ್ಲಿ ಈಗ ನೀರು ಹಂಚಿಕೆ ಅಂತ ಆದಾಗ ನಾವೇನ್ ಮಾಡೋದು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ರಲ್ಲ, ಬೆಳಗ್ಗೆನೆ ಕೆಆರ್ಎಸ್ ಡ್ಯಾಂ ಬಳಿ ಆ ಗೇಟ್ ಬಳಿ ಧರಣಿ ಕೂತ್ಕೊಂಡಿದ್ರು. ಬಟ್ ಅವಕಾಶ ಇದ್ದಂಗಿಲ್ಲ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಪೊಲೀಸರು ಕೂಡ ಅತಿ ಹೆಚ್ಚಿನ ಭದ್ರತೆ ಒದಗಿಸಿದ್ರು. ಕೆಲವರನ್ನ ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಕಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ದೃಶ್ಯ ನೋಡ್ತಾ ಇದ್ರಲ್ಲ, ಮಂಡ್ಯ ಭಾಗದಾದ್ಯಂತ ಕೂಡ ಅತಿ ಹೆಚ್ಚಿನ ಭದ್ರತೆ. ಎಲ್ಲಿ ನೋಡಿದ್ರು ಕೂಡ ಖಾಕಿ ಸರ್ಪಗಾವಲು. ಒಂದ್ ಕಡೆ ಬಿಜೆಪಿ ನಿಯೋಗ ಭೇಟಿ ಮಾಡುತ್ತೆ ಇವತ್ತು, ಮತ್ತೊಂದು ಕಡೆ ರೈತರು ವಿವಿಧ ಸಂಘಟನೆಯವರು ಅತಿ ದೊಡ್ಡ ಹೋರಾಟಕ್ಕೆ ಇವತ್ತು ಪ್ಲಾನ್ ರೂಪಿಸಿರೋದ್ರಿಂದ ಅತಿ ಹೆಚ್ಚಿನ ಭದ್ರತೆ ಕೂಡ ಅದೇ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕೆಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ. ಮಂಡ್ಯ ಭಾಗದ ದೃಶ್ಯಗಳು ಸದ್ಯಕ್ಕೆ ಬೆಳ್ಳಂಬೆಳಗ್ಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ನಿನ್ನೆ ಅತಿ ದೊಡ್ಡ ನಿರೀಕ್ಷೆಯೊಂದಿಗೆ CWMA ಆದೇಶದ ಕಡೆಗೆ ರಾಜ್ಯದ ಜನ, ಪ್ರಮುಖವಾಗಿ ಮಂಡ್ಯ ಭಾಗದ ಜನ ಎದುರು ನೋಡ್ತಾ ಇದ್ರು. ಅಟ್ಲೀಸ್ಟ್ ಇಲ್ಲಾದ್ರೂ ನ್ಯಾಯ ಸಿಗುತ್ತಾ, ರಾಜ್ಯದ ಪ್ರತಿನಿಧಿಗಳು ಇಲ್ಲಾದ್ರೂ ಮನವರಿಕೆ ಮಾಡಿಕೊಡ್ತಾರಾ ಅಂತ ಮತ್ತೆ ವ್ಯತಿರಿಕ್ತ ಆದೇಶ ಬಂದಿರೋದ್ರಿಂದ ಈ ರೀತಿ ಹೋರಾಟ ಬೆಳ್ಳಂಬೆಳಗ್ಗೆ ಆರಂಭಗೊಂಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಹೆಂಗಿದೆ ಮಂಡ್ಯದಲ್ಲಿ ಪರಿಸ್ಥಿತಿ? ಬೆಳ್ಳಂಬೆಳಗ್ಗೆ ಹೋರಾಟ ಅಂತೆ ಧರಣಿ ಕೂತ್ಕೊಂಡಿದ್ದಾರೆ. ಸೊ ಏನಾಗ್ತಾ ಇದೆ ಮಂಡ್ಯದಲ್ಲಿ ಅಂತ? ಯಶ್ವತಿ, ಏನು ನಿನ್ನೆಷ್ಟೇ ಕೂಡ ಮೇಯರ್ ಕೂಡ ಸಿಡಿಬಳಿ ಶಾಸಕ ಕೂಡ ಆದೇಶವನ್ನ ಎತ್ತಿ ಹಿಡಿದಿರೋ ಮೂಲಕ ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಕಿಚ್ಚು ಮತ್ತಷ್ಟು ಜೋರಾಗಿರುವಂತದ್ದು. ಇವತ್ತು ಕೂಡ ಬೆಳಗ್ಗೆನೆ KRS ಗೆ ಮುತ್ತಿಗೆ ಹಾಕಲು ಕರ್ನಾಟಕ ಕನ್ನಡಿಗರ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ KRS ಬಳಿ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ಇತ್ತು, ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಏನು ಬಿಜೆಪಿ ಕಾರ್ಯಕರ್ತರು ಪಕ್ಷದ ವರಿಷ್ಠರ ಮೂಲಕ ಏನು ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕರ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಕೂಡ ಇದೆ. ಹಾಗಾಗಿ ಇವತ್ತು KRS ನಲ್ಲಿ ಒಂದು ಪೊಲೀಸರ ಸರ್ಪಗಾವಲು ಇರುವಂತದ್ದು. ಭದ್ರತೆಗಾಗಿ ಸುಮಾರು 1,500 ಸಿಬ್ಬಂದಿಗಳನ್ನ ನಿಯೋಜಿಸುವ ಮೂಲಕ ಆ ಒಂದು ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿರೋ ರೀತಿಯಲ್ಲಿ ಪೊಲೀಸರು ಕೂಡ ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ರೆ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಕಾವೇರಿ ಕಿಚ್ಚು ಬುಗಿಲೇಳುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ ಕೂಡ ನೀರು ಬಿಡುವ ಆದೇಶವನ್ನ ಎತ್ತಿ ಹಿಡಿದಿರೋ ಕಾರಣಕ್ಕಾಗಿ ಸರ್ಕಾರ ಅನಿವಾರ್ಯವಾಗಿ ನೀರು ಬಿಡುತ್ತಾ ಇಲ್ವಾ ಸುಗ್ರೀವಾಜ್ಞೆ ಅಂತಂದು ಅಥವಾ ಸುಪ್ರೀಂ ಕೋರ್ಟ್ ನ ಮೇಲ್ಮನೆ ಹೋಗುತ್ತನ್ನೋದನ್ನು ಕೂಡ ಸರ್ಕಾರದ ಮೇಲೆ ನಿಂತಿದೆ. ಈ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇಳಲಿಕ್ಕೆ ಈಗಾಗಲೇ ಕೂಡ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳು ನಡೆಯುವಂತ ಸಾಧ್ಯತೆ ಇದೆ. ಇವತ್ತು ಕೂಡ ಏನು ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ರೈತ ಸಂಘದ ರೈತ ಹಿತರಕ್ಷಣಾ ಸಮಿತಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಶ್ರೀರಂಗಪಟ್ಟಣದಲ್ಲಿ ಭೂಮಿತಾಯಿ ಹೋರಾಟ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಿಕ್ಕೆ ತಾಲೂಕು ಕಚೇರಿ ಮೇಲೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಕೂಡ ರೈತ ಸಂಘದ ಕಾರ್ಯಕರ್ತರು ಕೂಡ ಪಟ್ಟಣದ ಕುವೆಂಪು ವೃತ್ತದಲ್ಲಿ ಏನು ಪ್ರತಿಭಟನೆ ನಡೆಸಿ ಹೆದ್ದಾರಿ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ಜಿಲ್ಲಾ ಕೇಂದ್ರ ಸೇರಿದಂತೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆ ಕಿಚ್ಚು ಹೆಚ್ಚಾಗಲಿದ್ದು ಪೊಲೀಸರು ಕೂಡ ಅಗತ್ಯ ಬಂದೋಬಸ್ತ್ಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಸ್ಥಿತಿ. ಓಕೆ ರಾಘವೇಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಮಂಡ್ಯ ಭಾಗದ ಪರಿಸ್ಥಿತಿ. ಸದ್ಯಕ್ಕೆ ಹೋರಾಟ ಪ್ರತಿಭಟನೆಗಳು ಮೊನ್ನೆಯಿಂದಲೂ ಕೂಡ ಆಗ್ತಾ ಇದೆ. ಬಟ್ ನಿನ್ನೆ ಎದುರು ನೋಡ್ತಾ ಇದ್ರು ಆದೇಶಕ್ಕೆ ಮತ್ತೆ ಆದೇಶ ವ್ಯತಿರಿಕ್ತವಾಗಿ ಬಂದಿರೋದ್ರಿಂದ ಬೆಳ್ಳಂಬೆಳಗ್ಗೆ ಧರಣಿ ಪ್ರಾರಂಭ ಆಗೋಯ್ತು. CWMA ಮುಂದೆ ಸರಿಯಾಗಿ ವಾದ ಮಾಡಲಿಲ್ವ ಕರ್ನಾಟಕ? ಇದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ ವಿಪಕ್ಷಗಳು. ಸರ್ಕಾರನೇ ಸರಿಯಾಗಿ ಮನವರಿಕೆ ಮಾಡೋದ್ರಲ್ಲಿ ಫೇಲ್ ಆಯಿತು ಅಂತ KRSಗೆ ಮುತ್ತಿಗೆ ಹಾಕೋದಕ್ಕೆ ಕಮಲ ಪಡೆ ಸಜ್ಜಾಗಿದೆಯಂತೆ. ಇವತ್ತು ಹೋಗುತ್ತೆ ಕಮಲ ಪಡೆ ಮಂಡ್ಯಕ್ಕೆ. ತಮಿಳುನಾಡಿಗೆ ನೀರು ಬಿಡದಂತೆ ವಿಪಕ್ಷಗಳು ಆಗ್ರಹಿಸ್ತಾ ಇರೋದು. KRS ಡ್ಯಾಂ ಬಳಿ 11 ಗಂಟೆಗೆ ಬಿಜೆಪಿ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು KRS ಡ್ಯಾಂ ಮುತ್ತಿಗೆ ಹಾಕ್ಬಿಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ತದನಂತರದಲ್ಲಿ ಹೋರಾಟ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ವಿಜೇಂದ್ರ, ಅಶೋಕ್, ಚಲುವಾದಿ ನಾರಾಯಣಸ್ವಾಮಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಈ ಹೋರಾಟದಲ್ಲಿ. ಹಾಗಾಗಿ ಮಂಡ್ಯ SP ಶೋಭಾ ರಾಣಿಯವರು ಇವತ್ತು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ.
2 SPs, ಒಂದು ಅಡಿಷನಲ್ SP, 9 DSP, CPS और ಇನ್ಸ್ಪೆಕ್ಟರ್ 28 ಜನ ಮತ್ತು PSIs 46 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR ತುಕಡಿಗಳು ಮತ್ತು ಸಿಬ್ಬಂದಿಗಳು ಒಟ್ಟಾರೆಯಾಗಿ ಎಲ್ಲರೂ ಸೇರಿ 1,500 ಸಿಬ್ಬಂದಿಗಳಿದ್ದಾರೆ. ಪ್ರತಿಭಟನೆ ಮುತ್ತಿಗೆ ಯತ್ನಕ್ಕೆ ಅನುವು ಮಾಡಿಕೊಡ್ತೀವಿ. ಪ್ರತಿಭಟನೆ ಅಂತ ತಿಳಿಸಿದ್ದಾರೆ. ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ. 2 SPs, ಒಂದು ಅಡಿಷನಲ್ SP, 9 DSP, CPS और ಇನ್ಸ್ಪೆಕ್ಟರ್ 28 ಜನ ಮತ್ತು PSIs 46 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR ತುಕಡಿಗಳು ಮತ್ತು ಸಿಬ್ಬಂದಿಗಳು ಒಟ್ಟಾರೆಯಾಗಿ ಎಲ್ಲರೂ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕವನ ಸ್ಪಾಟ್ ಇಂದಲೇ, ಮಂಡ್ಯದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಮಂಡ್ಯಾಗ 11 ಗಂಟೆಗೆ ಬಿಜೆಪಿ ನಾಯಕರು ಲಗ್ಗೆ ಇಡ್ತಾರಂತೆ, ನಾವು ಮುತ್ತಿಗೆ ಹಾಕ್ಬಿಡ್ತೀವಿ, ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಬಟ್ ಎನಿವೆ, ಹೋರಾಟ ಮಾಡಿದ್ದು ರೈತರ ಬೆನ್ನಿಗೆ ನಿಂತ್ಕೊಂಡಿದ್ದು ಪ್ರಶ್ನೆ ಅಲ್ಲ. ಈಗ ಪಕ್ಷಾತೀತವಾಗಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ ಅಂತ. ಹೋರಾಟ ಒಂದೇ ಪರಿಹಾರ ಅಲ್ಲ, ಆಕ್ರೋಶ ಒಂದೇ ಪರಿಹಾರ ಅಲ್ಲ ಅಂತ ಈಗ ರೈತರಿಗೆ ಏನ್ ನಿರೀಕ್ಷೆ ಮಾಡಬಹುದು? ಮಂಡ್ಯದಲ್ಲಿ ಎಷ್ಟೊತ್ತಿಗೆ ಬರ್ತಾರೆ ಬಿಜೆಪಿ ನಾಯಕರು, ಯಾರೆಲ್ಲ ಇರ್ತಾರೆ ಹೋರಾಟದಲ್ಲಿ ಅಂತ? ಶ್ರುತಿ, ಇವಾಗ ಏನು ಕಾವೇರಿ ಕಿಚ್ಚು ನಡೀತಾ ಇರುವಂತದ್ದು ರಾಜ್ಯದಲ್ಲಿ, ಇದೀಗ ಮಂಡ್ಯದಲ್ಲಿ ಕಳೆದ 3-4 ದಿನಗಳಿಂದಲೂ ಸಹ ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಒಂದು ವಿಚಾರವಾಗಿ. ಇದೀಗ ನಿನ್ನೆಷ್ಟೇ CWMA ಸಹ CWRC ಆದೇಶವನ್ನು ಎತ್ತಿ ಹಿಡಿದಿರೋದ್ರಿಂದ ಇವತ್ತು ಸಹ ಸಾಕಷ್ಟು ಹೋರಾಟ ಆಗುವಂತದ್ದು. ಇವತ್ತು ರೈತರ ಬೆಂಬಲಕ್ಕೆ ಇದೀಗ ರಾಜ್ಯ ಬಿಜೆಪಿ ನಾಯಕರು ನಿಂತಿರುವಂತದ್ದು. ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ಆರ್ ಅಶೋಕ್ ಜೊತೆಗೆ ಚಲ್ವಾದಿ ಅವರು ಸಹ ಈ ಒಂದು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಅಂದ್ರೆ KRS ಮುತ್ತಿಗೆ ಹಾಕುವಂತ ಎಲ್ಲಾ ಲಕ್ಷಣಗಳು ಸಹ ಕಾಣ್ತಾ ಇರುವಂತದ್ದು. ಏನು ಇವತ್ತು ಬೆಳಗ್ಗೆ 10:30 ಅಥವಾ 11 ಗಂಟೆಗೆ ಆರಂಭವಾಗುವಂತಹ ಈ ಒಂದು ಪ್ರತಿಭಟನೆ ಸಾಕಷ್ಟು ಕಿಚ್ಚನ್ನ ಹೊತ್ತಿಸುವಂತಹ ಸಾಧ್ಯತೆ ಸಹ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಬರವನ್ನ ತಿಳಿಸುವಲ್ಲಿ CWRCಗೆ ವಿಫಲವಾಗಿದೆ ಅನ್ನುವಂಥದ್ದು ಇದೀಗ ರಾಜ್ಯ ಬಿಜೆಪಿಯ ಆಕ್ರೋಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಎಲ್ಲೆಡೆ ಸಹ ಬರ ಉಂಟಾಗಿರುವಂತದ್ದು. ಈ ಒಂದು ಬರದ ನಡುವೆಯೂ ಸಹ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನುವಂಥದ್ದು ಯಾವ ರೀತಿಯಾದಂತಹ ನ್ಯಾಯ? ನಾವೆಲ್ಲ ಎಲ್ಲಿ ಹೋಗ್ಬೇಕು, ಜೊತೆಗೆ ರೈತರು ಸಹ ಎಲ್ಲಿ ಹೋಗಿ ಬದುಕಬೇಕು, ಜೀವನವನ್ನು ನಡೆಸಬೇಕು ಅನ್ನುವಂತಹ ವಿಚಾರವನ್ನ ಇದೀಗ ರಾಜ್ಯ ಬಿಜೆಪಿ ನಾಯಕರು ಇವತ್ತು ಎತ್ತುವಂತಹ ಸಾಧ್ಯತೆಗಳಿದೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಎಲ್ಲ ಒಂದ್ ಕಡೆ CWRCಯನ್ನ ಒಲಿಸುವಲ್ಲಿ, ಮಣಿಸುವಲ್ಲಿ ಇದೀಗ ರಾಜ್ಯ ಸರ್ಕಾರ ಎಡವಿದೆ, ವಿಫಲವಾಗಿದೆ. ಇದೆಲ್ಲ ರಾಜ್ಯ ಸರ್ಕಾರದ ವೈಫಲ್ಯದಿಂದಲೇ ಆಗ್ತಾ ಇರುವಂತಹದ್ದು ಅನ್ನುವಂತಹ ವಿಚಾರವನ್ನ ಇದೀಗ ರಾಜ್ಯ ಬಿಜೆಪಿ ಎತ್ತುಕೊಂಡು ಇದೀಗ ಇವತ್ತು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ಬೃಹತ್ ಹೋರಾಟ, ಯಾಕಂದ್ರೆ ಈಗಾಗಲೇ KRS ಬಳಿ ಸಾಕಷ್ಟು ಹೋರಾಟ ಸಹ ಆಗ್ತಾ ಇದೆ, ಹೋರಾಟ ಜೋರು ಸಹ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದೀಗ ಆ ಒಂದು ಹೋರಾಟಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸಹ ಕೈ ಜೋಡಿಸ್ತಾ ಇರೋದ್ರಿಂದ ಮತ್ತಷ್ಟು ಕಿಚ್ಚು ಹೊತ್ಕೊಳ್ಳುವಂತಹ ಸಾಧ್ಯತೆ ಸಹ ಇರುವಂತದ್ದು. ಶ್ರುತಿ, ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ. ಜನ ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಇರುವಂಥ ಸಂದರ್ಭದಲ್ಲಿ ಈ ರೀತಿ ನೀರು ಬಿಡಿ ಅಂತ ಹೇಳುವಂಥದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಧನ್ಯವಾದಗಳು. ನಮಸ್ಕಾರ.